ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೃಹಲಕ್ಷ್ಮಿ ಅಡುಗೆ ಮನೆ. ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ಲಾಗಿ ಹುರುಳಿಕಟ್ಟಿನ ಸಾರು ಮತ್ತು ಅದರಿಂದ ಹುರುಳಿಕಾಳಿನ ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ. ಹುರುಳಿಕಟ್ಟಿನ ಸಾರು ಹಾಗೂ ಪಲ್ಯನ ನಾನು ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲೇ ಸಲ ಟ್ರೈ ಮಾಡೋರು ಸಹ ಟ್ರೈ ಮಾಡಿ ನೋಡಿ. ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಮೊದಲಿಗೆ ನಾನು ಕುಕ್ಕರಲ್ಲಿ 1 ಕಪ್ಪಷ್ಟು ಹುರುಳಿಕಾಳುಗಳನ್ನು ಬೇಯಿಸ್ಕೊತಾ ಇದ್ದೀನಿ. 1 ಕಪ್ಪಿಗೆ 2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಹಾಕಬೇಡಿ, ಟೇಸ್ಟ್ ಇರೋದಿಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. 2ರಿಂದ 3 ವಿಷಲ್ ಸಾಕು. ನಂತರ ಅದನ್ನು ಸೆಪರೇಟ್ ಮಾಡಿ ಇಟ್ಕೊಳ್ಬೇಕು, ಕಾಳು ಮತ್ತು ಕಟ್ಟನ್ನು. ಮೊದಲಿಗೆ ಪಲ್ಯ ಮಾಡೋದಕ್ಕೆ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ಕತ್ತರಿಸಿದ ಈರುಳ್ಳಿ ಹಾಕ್ಕೊಂಡು, ಹಸಿಮೆಣಸು 4ರಿಂದ 5 ಹಾಕ್ಕೊಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈ ಹುರುಳಿಕಾಳನ್ನು ತಿಂಗಳಿಗೆ 3 ಸಾರಿ ಆದರೂ ಸೇವಿಸಿದ್ರೆ ತುಂಬಾ ಒಳ್ಳೆಯದು ದೇಹಕ್ಕೆ. ಇದರಿಂದ ಮಧುಮೇಹ, ಹೃದ್ರೋಗ, ಮೂತ್ರಪಿಂಡದ ಕಲ್ಲು, ಅಸ್ತಮ, ಬೊಜ್ಜು, ಶೀತ ಇನ್ನಿತರ ಕಾಯಿಲೆಗಳಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಪ್ರೋಟೀನ್, ಕ್ಯಾಲ್ಶಿಯಂ ತುಂಬಾ ಇರುತ್ತೆ ನೋಡಿ. ನಂತರ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿದ್ವಿ ಅಲ್ಲ ಹುರುಳಿಕಾಳುಗಳನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಬೇಕಂದರೆ ನೀವು ನೋಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು. ಯಾಕಂದರೆ ನಾವು ಆಲ್ರೆಡಿ ಹಾಕ್ಕೊಂಡಿರ್ತೀವಿ ಅಲ್ವಾ ಹುರುಳಿಕಾಳು ಬೇಯಿಸುವಾಗ. ನೋಡಿ, ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹುರುಳಿಕಾಳು ಆಲ್ರೆಡಿ ಬೆಂದಿರುತ್ತಲ್ವ, ಅದಕ್ಕೆ ಜಾಸ್ತಿ ಅವಶ್ಯಕತೆ ಇರೋದಿಲ್ಲ. 3ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಕೊನೆಯಲ್ಲಿ ನಾನು ಕಾಯಿ ತುರಿ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಷ್ಟೇ ನೋಡಿ, ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದಲ್ವಾ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ನಂತರ ನಾನು ಕಟ್ಟು ಎತ್ತಿಟ್ಕೊಂಡಿದ್ನಲ್ವ, ಅದರಿಂದ ಸಾರು ಮಾಡೋದನ್ನು ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿರುತ್ತೆ, ನೀವು ಮನೆಯಲ್ಲಿ ಟ್ರೈ ಮಾಡಿ. ಮೊದಲಿಗೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಆಯಿಲ್ ಹಾಕಿ ಚಾಪ್ ಮಾಡಿರೋ 1 ಈರುಳ್ಳಿ ಹಾಕ್ಕೊಂಡು, ಒಣಮೆಣಸಿನಕಾಯಿ 2ರಿಂದ 3 ಹಾಕ್ಕೊಂಡು ಮತ್ತು ಕರಿಬೇವನ್ನ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ಕತ್ತರಿಸಿದ 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಚಾಪ್ ಮಾಡಿ ಹಾಕ್ಕೊಳ್ಳಿ. ಇದು ಸಹ ಬಾಡಬೇಕು, ಇದರಲ್ಲೇ ಸ್ಮ್ಯಾಶ್ ಆಗಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣದ ಪುಡಿ, ಖಾರದ ಪುಡಿ ಮತ್ತು ಧನಿಯಾ ಪುಡಿ ನೋಡಿ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಕುಕ್ ಆಗಬೇಕು ಇದರಲ್ಲಿ. ಆಮೇಲೆ ನಾವು ಇದಕ್ಕೆ ಸ್ವಲ್ಪ ಹುಳಿ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಹಾಕಿದರೆ ಸ್ವಲ್ಪ ರುಚಿ ಹೆಚ್ಚಿರುತ್ತೆ. ನೋಡಿ ಹಾಕ್ಕೊಳ್ಳಿ, ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಂತರ ನಾವು ಇದಕ್ಕೆ ಕಟ್ಟು ಎತ್ತಿಟ್ಕೊಂಡಿದ್ವಿ ಅಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ. ಇದನ್ನು ಮಿಕ್ಸ್ ಮಾಡಿಕೊಂಡು 1 ಕುದಿ ಕುದಿಸ್ಬೇಕು. ಇದು ಕುದಿಯುವಾಗ ಕಾಯಿ ತುರಿಯನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಈ ಹುರುಳಿಕಾಳುಗಳನ್ನು ಕುದುರೆಗಳಿಗೆ, ಜಾನುವಾರುಗಳಿಗೆ ಪ್ರಧಾನ ಆಹಾರವಾಗಿ ಕೊಡ್ತಾಯಿದ್ರು. ಇದರ ಬಳಕೆಯಿಂದನೇ ಹುರುಳಿಕಾಳುಗಳನ್ನು ಹಾರ್ಸ್ ಗ್ರಾಮ್ ಅಂತ ಈ ಇಂಗ್ಲೀಷ್ ಹೆಸರನ್ನು ಪಡ್ಕೊಂಡಿದೆ. ನೋಡಿ, ಎಷ್ಟು ಯೂಸ್ಫುಲ್ ಆಗಿದೆ ಅಲ್ವಾ. ಈ ಹುರುಳಿಕಾಳು ನಮಗೆ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ. ಅದಕ್ಕಾಗಿಯೇ ರೇಸ್ ಕುದುರೆಗಳಿಗೆ ಸಹ ಆಹಾರವಾಗಿ ಇದನ್ನೇ ಕೊಡ್ತಾರೆ. ಇಷ್ಟೆಲ್ಲ ಉಪಯೋಗ ಇರೋ ಈ ಹುರುಳಿಕಾಳನ್ನು ನಾವು ಸಹ ಆಹಾರದಲ್ಲಿ ಉಪಯೋಗಿಸ್ಕೊಳ್ಬೇಕು. ತಿಂಗಳಿಗೆ 2ರಿಂದ 3 ಸಾರಿ ಸೇವಿಸಿದರೂ ತಪ್ಪೇನಿಲ್ಲ. ನೋಡಿ, ಕೊನೆಯದಾಗಿ ನಾನು ಕಾಯಿ ತುರಿ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಸೂಪರ್ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.